ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆ ಒಂದೇ ಒಂದು ಐಟಮ್ ಇಂದ ನಿಮ್ಮ ಮುಖಕ್ಕೆ ಸೀರಮ್ ಮತ್ತೆ ಮಾಸ್ಕ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದೇನಕ್ಕೆ ಉಪಯೋಗ ಅಂತಂದ್ರೆ ಪಿಗ್ಮೆಂಟೇಷನ್ ಮತ್ತೆ ಡಾರ್ಕ್ ಸರ್ಕಲ್, ಬ್ಲಾಕ್ ಸ್ಪಾಟ್ಸ್ ಎಲ್ಲ ಇರುತ್ತಲ್ಲ, ತುಂಬಾ ಜನಕ್ಕೆ ಆಫ್ಟರ್ 40 ಆಗ್ತಾ ಇದ್ದಂಗೆನೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ನಿಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗ್ಬಿಡತ್ತೆ. ಒಂಥರ ಇದು ಇಲ್ಲಿಂದ ಸ್ಟಾರ್ಟ್ ಆದ್ರೆ ಇಲ್ಲಿವರೆಗೂ ಮೂಗ್ ಮೇಲೆ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಏನೇ ಟ್ರೀಟ್ಮೆಂಟ್ ತಗೊಂಡ್ರು ಅದು ತುಂಬಾ ಅಷ್ಟು ಈಸಿ ಆಗಲ್ಲ. ಅದನ್ನ ಪದೇ ಪದೇ ನೀವು ಡೈಲಿ ಯೂಸ್ ಮಾಡಿ ಒಂದೇ ಒಂದು ಐಟಮ್ ಇಂದ 2 ತರ ತೋರಿಸ್ಕೊಡ್ತೀನಿ ನಿಮ್ಗೆ ಡಬಲ್ ಧಮಾಕ. ಇವತ್ತು ಒಂದು ಐಟಮ್ ಇಂದ ಒಂದು ಸೆರಮ್ ಮತ್ತೆ ಒಂದು ಮಾಸ್ಕ್, ಫೇಸ್ ಮಾಸ್ಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು 100% ವರ್ಕ್ ಆಗುತ್ತೆ. ಅಂತದನ್ನ ಮಾತ್ರ ನಿಮ್ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಅಡಿಗೆ ಮನೆಯಲ್ಲಿರೋಂಥ ಐಟಮ್ ಇಂದಾನೆ ನಿಮ್ಮ ಮುಖ ಯಾವ ರೀತಿ ಪಳ 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 ಅಂತ ಹೊಳಿಬೇಕು ಆ ರೀತಿ ಮಾಡೋಣ. ಬನ್ನಿ, ಇವತ್ತು ನನ್ನ ಚಾನೆಲ್ಗೆ ವಿಸಿಟ್ ಮಾಡಿದ್ರೆ ಒಳ್ಳೆ ಟಿಪ್ಸ್ ತಗೊಂಡೇ ಹೋಗ್ತೀರಾ. ಅದು ಯಾವುದೋ ಒಂದು ಬ್ಯೂಟಿ ಟಿಪ್ಸ್ ಆಗಲಿ, ಹೇರ್ ಕೇರ್ ಆಗಲಿ, ನಿಮ್ಮ ಹೆಲ್ತ್ ಕೇರ್ ಆಗಲಿ, ನಿಮ್ ಜೊತೆ ಒಂದು ಒಳ್ಳೆ ವಿಡಿಯೋ ಜೊತೆ ಬರ್ತಾ ಇರ್ತೀನಿ ಡೈಲಿ. ಆದಷ್ಟು ಡೈಲಿ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮಗೆ ಎಲ್ಲರಿಗೂ ಅನುಕೂಲ ಆಗಂತ ಒಳ್ಳೆ ವಿಡಿಯೋ ಮಾಡಿ ನಿಮಗೆ ನಾನು ಶೇರ್ ಮಾಡ್ತೀನಿ. ಮತ್ತೆ ನಾನು ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅದು ಏನು ಅಂತ ಅಂದ್ರೆ ಸಣ್ಣದೊಂದು ಗಿಡಮೂಲಿಕೆ. ಅದು ಏನಕ್ಕೆ ಉಪಯೋಗ, ಅದನ್ನ ನಾನು ದುಬೈಯಲ್ಲಿ ಹೇಗೆ ಹುಡುಕ್ದೆ, ಅದನ್ನ ನಾನು ಗೊತ್ತು ನಿಮ್ಗೆ. ದುಬೈಯಲ್ಲಿ ಗಿಡಗಳೆಲ್ಲ ತುಂಬಾನೇ ಕಡಿಮೆ, ಹಸಿರು ಇಲ್ವೇ ಇಲ್ಲ. ಹಸಿರು ಇದೆ ಅಂತಂದ್ರೆ ಆರ್ಟಿಫಿಷಿಯಲ್ ಆಗಿ ಬೆಳೆದಿರೋದಷ್ಟೇ. ಅದು ಬಿಟ್ರೆ ನ್ಯಾಚುರಲ್ ಆಗಿ ಯಾವುದೇ ಫಾರೆಸ್ಟ್ ಗಿಡ ಮರಗಳು, ಸಣ್ಣ ಪುಟ್ಟ ನಮ್ಮಲ್ಲಿ ಬೆಳೆಯತ್ತಲ್ಲ ಸಣ್ಣ ಪುಟ್ಟ ಗಿಡಗಳೆಲ್ಲ, ಆ ಥರ ಯಾವುದೂ ಬೆಳೆಯಲ್ಲ. ಬೆಳೆದ್ರೆ ಏನೋ ಹೂವಿನ ಗಿಡಗಳು ಆರ್ಟಿಫಿಷಿಯಲ್ ಆಗಿ ಬೆಳೆದಿರೋದಷ್ಟೇ ಬಿಟ್ರೆ. ಅಲ್ಲಿ ನಾನು ಈ ಗಿಡಮೂಲಿಕೆನ ಹೇಗೆ ಹುಡುಕ್ತೆ, ಏನು ಹುಡುಕ್ತೆ, ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಅದು ಏನಕ್ಕೆ ಉಪಯೋಗ, ನಿಮ್ಮ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ ಅದರಿಂದ. ಸಣ್ಣದೊಂದು ಪುಟಾಣಿ ಗಿಡ, ಅದರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ನಾಳೆ ವಿಡಿಯೋನ ಮಾಡ್ಕೋಬೇಡಿ, ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಇವತ್ತು ಬನ್ನಿ, ನಾನು ಒಂದೇ ಒಂದು ಐಟಮ್ ಇಂದ ಒಂದು ಸೀರಮ್ ಮತ್ತೆ ಒಂದು ಮಾಸ್ಕ್ ಏನ್ ರೀತಿ ಮಾಡೋದು, ಏನ್ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಪ್ಲೀಸ್ ನನ್ನ ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸುಮಾರು ಜನ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದಂತೆ ನೋಡ್ತಾ ಇದ್ದೀರಾ. ಇದು ಫ್ರೀ ಸಬ್ಸ್ಕ್ರೈಬ್, ಯಾವುದೇ ರೀತಿ ಚಾರ್ಜಸ್ ಆಗಲ್ಲ. ಒಂದು ಲೈಕ್ ಮಾಡಿ ಮತ್ತೆ ಒಂದು ಕಮೆಂಟ್ ಹಾಕಿ. ಈ ವಿಡಿಯೋ ಇಂದ ನಿಮ್ಗೆ ಏನ್ ಅನಿಸ್ತು, ನಾನು ಕೊಟ್ಟಿರೋ ಟಿಪ್ಸ್ ಇಂದ ನಿಮ್ಗೆ ಏನ್ ಬೆನಿಫಿಟ್ ಆಯ್ತು ಅದನ್ನೆಲ್ಲ ಒಂದು ಕಮೆಂಟ್ ಅಲ್ಲಿ ಹಾಕಿ. ನನಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಒಳ್ಳೆ ಟಿಪ್ಸ್ ತಗೊಂಡು ನಿಮ್ ಮುಂದೆ ನಾನು ಡೈಲಿ ಬರಕ್ ಟ್ರೈ ಮಾಡ್ತೀನಿ. ಅಂತ ಒಳ್ಳೆ ವಿಡಿಯೋ ತಂದಿದ್ದೀನಿ ಇವತ್ತು. ಬನ್ನಿ ನೋಡೋಣ, ತಡ ಮಾಡೋದು ಬೇಡ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ವಿಡಿಯೋಗೆ. ಥ್ಯಾಂಕ್ ಯು. ಇದೊಂದೇ ಅಡುಗೆ ಮನೇಲಿ ಸಿಗಂತ ಐಟಮು, ಎಲ್ಲರ ಮನೇಲೂ ಈಸಿಯಾಗಿ ಸಿಗಂತ ಐಟಮ್ ಇಂದಾನೆ ಮಾಡ್ತಾ ಇದ್ದೀನಿ ಇವತ್ತು. ಇದು ಆಲೂಗಡ್ಡೆನ ಸ್ಕಿನ್ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ, ತೊಳೆದು. ಇದನ್ನ ಗೊತ್ತಿದೆ ಎಲ್ರಿಗೂ, ಆಲೂಗಡ್ಡೆಯಿಂದ ನಿಮ್ಮ ಮುಖದಲ್ಲಿರೋ ಕಲೆಗಳೆಲ್ಲ ಮಾಯ ಆಗ್ಬಿಡುತ್ತೆ. ಅಷ್ಟು ಒಳ್ಳೆ ಶಕ್ತಿ ಇದೆ ಇದರಲ್ಲಿ. ಸ್ಟಾರ್ಚ್ ಇದೆಯಲ್ಲ, ಅದು ನಿಮ್ಮ ಮುಖದಲ್ಲಿರೋ ಕಲೆಗಳನ್ನೆಲ್ಲ ತೆಗೆದುಬಿಡುತ್ತೆ. ಡೈಲಿ ಯೂಸ್ ಮಾಡೋದು ತುಂಬ ಒಳ್ಳೆಯದು. ನಾವೇನು ಮಾಡ್ತೀವಿ ಗೊತ್ತಾ, ಗೊತ್ತಿದೆ ಎಲ್ರಿಗೂ ಆಲ್ಮೋಸ್ಟು, ಆದರೆ ಸೋಮಾರಿತನ ನಮಗೆ 5 ನಿಮಿಷದ ಕೆಲಸನ ಮಾಡೋಕ್ಕೆ ಸೋಮಾರಿತನ ಮಾಡ್ಕೊಂಡ್ಬಿಡ್ತೀವಿ ನಾವು. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ರಸ ತೊಗೊಂಡ್ಬಿಡ್ತೀನಿ. ನೋಡಿ, ಇದು ರಸ ತೊಗೊಂಡ್ಬಿಡ್ತೀನಿ. ಚೆನ್ನಾಗಿ ಬರುತ್ತೆ ಇದು ರಸ. ತುರಿದ್ರೇ ನೀವೇನು ಮಿಕ್ಸಿಗೆ ಹಾಕಬೇಕು ಅಂತ ಏನಿಲ್ಲ. ಈಸಿಯಾಗಿ ನಿಮ್ಮನ್ನು ನೀವು ಯಾವ ರೀತಿ ಬ್ಯೂಟಿಫುಲ್ ಮಾಡ್ಕೋಬೋದು, ನಿಮ್ಮ ಏನೇನು ತೊಂದರೆ ಇದೆ ಅದನ್ನೆಲ್ಲನೂ ನೀವೇ ನಿವಾರಿಸ್ಕೋಬೋದು. ಅದೆಲ್ಲ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಇದನ್ನು ವೇಸ್ಟ್ ಮಾಡಬೇಡಿ ದಯವಿಟ್ಟು. ಇದನ್ನು ಯಾರು ವೇಸ್ಟ್ ಮಾಡಬೇಡಿ. ಇದನ್ನು ನೀವೇನಾದರೂ ರೊಟ್ಟಿ ಕಲಿಸ್ತಾ ಇದ್ರೆ, ಚಪಾತಿ ಹಿಟ್ಟು ಕಲಿಸ್ತಾ ಇದ್ರೆ, ಜಸ್ಟ್ ರಸ ತೊಗೊಂಡಿದ್ದೀವಿ ಅಷ್ಟೇ. ಇದರಲ್ಲಿ ಫೈಬರ್ ರಿಚ್ ಇದೆ. ಇದನ್ನು ಅದ್ರ ಜೊತೆ ಹಾಕೊಂಡು ಕಲಿಸ್ಕೊಂಬಿಡಿ. ಗ್ರೇವಿ ಅದು ಇದು ಮಾಡ್ತಾ ಇರ್ತೀವಲ್ಲ, ಅದ್ರ ಜೊತೆಗೂ ಹಾಕೊಂಡ್ಬಿಟ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಇಲ್ಲಿ ನೋಡಿ ಎಷ್ಟು ರಸ ಸಿಕ್ಕಿದೆ ನಮಗೆ. ಏನಕ್ಕೆ 2 ಕಪ್ ಇಟ್ಕೊಂಡಿದ್ದೀನಿ ಅಂತ ಅಂದರೆ, ಒಂದು ಸೀರಮ್ ಆಗಿ ಯೂಸ್ ಮಾಡೋದು, ಒಂದು ಮಾಸ್ಕ್ ಥರ ಮಾಡೋದು, ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ 2 ಕಪ್ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಕೆಂಪಗೆ ಬರ್ತದಲ್ಲ, ಇದು ಮೇಲ್ಗಡೆ ರಸ ರೆಡ್ ಆಗ್ತಾ ಬರುತ್ತೆ. ಇದು ತುಂಬ ಒಳ್ಳೆ ಸೀರಮ್. ನಿಮಗೆ ನಿಮ್ಮ ಮುಖದಲ್ಲಿರೋ ಕಲೆಗಳನ್ನೆಲ್ಲ ಕಡಿಮೆ ಮಾಡುತ್ತೆ. ತುಂಬಾ ಕ್ಲೆನ್ಸಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ ಇದು.
ಓಪನ್ ಪೋರ್ಸ್ ಎಲ್ಲನೂ ಮಿನಿಮೈಸ್ ಮಾಡುತ್ತೆ. ಹಾಗಾಗಿ ನಿಮ್ಮ ಪಿಗ್ಮೆಂಟೇಷನ್ನು, ಬ್ಲಾಕ್ ಸ್ಪಾಟ್ಸು ಮತ್ತು ಇದೇನಿದೆ ಡಾರ್ಕ್ ಸರ್ಕಲು ಎಲ್ಲನೂ ಕಡಿಮೆ ಮಾಡೋ ಶಕ್ತಿ ಇದರಲ್ಲಿದೆ. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಕೆಳಗಡೆ ಸ್ಟಾರ್ಚ್ ಕಲೆಕ್ಟ್ ಆಗುತ್ತೆ. ಹಾಗೆಯೇ ಇದನ್ನು ಮೇಲ್ಗಡೆ ರಸ ಮಾತ್ರ ನಾವು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತು 1-2 ಸೆಕೆಂಡ್ ಬಿಟ್ಟರೆ ಸಾಕು. ಕೆಳಗಡೆ ಸ್ಟಾರ್ಚ್ ಎಲ್ಲ ಕೆಳಗಡೆ ಕಲೆಕ್ಟ್ ಆಗುತ್ತೆ. ಮೇಲ್ಗಡೆ ಸೀರಮ್ ಮಾತ್ರ ತೊಗೊಳ್ಳೋಣ. ಜ್ಯೂಸ್ ನೋಡಿ, ಜ್ಯೂಸ್ ಮಾತ್ರ ಈ ಕಡೆಗೆ ಹಾಕ್ಕೊಳ್ಳೋಣ. ಕೆಳಗಡೆ ಸ್ಟಾರ್ಚ್ ಎಲ್ಲ ಹಾಗೆ ಕಲೆಕ್ಟ್ ಆಗಿದೆ. 2 ಸೆಕೆಂಡ್ ಬಿಟ್ಟರೆ ಸಾಕು. ಅದೇ ನೋಡಿ, ವೈಟ್ ಸ್ಟಾರ್ಚ್ ಎಲ್ಲ ಹಾಗೆ ಕಲೆಕ್ಟ್ ಆಗಿದೆ. ಇದು ಜ್ಯೂಸ್ ಮಾತ್ರ ತೊಗೊಂಡಿದ್ದೀವಿ. ಈ ಜ್ಯೂಸ್ನ ಸಿರಮ್ ಥರ ಯೂಸ್ ಮಾಡೋಣ. ಇದಕ್ಕೆ ಏನು ಹಾಕ್ತೀನಿ ಎಕ್ಸ್ಟ್ರಾ ಅಂತ ಅಂದರೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಇದು 2 ಸ್ಪೂನ್ ಜ್ಯೂಸ್ ಇದ್ದರೆ 1 ಸ್ಪೂನ್ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ನಿಂಬೆಹಣ್ಣು ತುಂಬ ಕ್ಲೆನ್ಸ್ ಮಾಡುತ್ತೆ ನಿಮ್ಮ ಸ್ಕಿನ್ಗೆ, ಮತ್ತು ಡಾರ್ಕ್ ಸ್ಪಾಟ್ಸು ಎಲ್ಲನೂ ಕಡಿಮೆ ಮಾಡುತ್ತೆ. ವೈಟಮಿನ್ ಸಿ ರಿಚ್ ಇರೋದ್ರಿಂದ ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈ ರೀತಿ ಮಿಕ್ಸ್ ಮಾಡೋಣ. ಇದೊಂದು ಸ್ವಲ್ಪ ಹಾಗೆ ಬಿಡೋಣ. ಇದನ್ನು ಫಸ್ಟು ಯೂಸ್ ಮಾಡೋಣ. ನಿಮಗೆ ಡಬಲ್ ಧಮಾಕ ಇದು. ಯಾಕಂದರೆ ಬೇಗ ನಿಮ್ಮ ಪಿಗ್ಮೆಂಟೇಷನ್ ಕಡಿಮೆ ಆಗಬೇಕಂದ್ರೆ ಥರ ಯೂಸ್ ಮಾಡ್ತಾ ಇರೋದ್ರಿಂದ ಬೇಗ ನಿಮಗೆ 100% ಕ್ಯೂರ್ ಆಗುತ್ತೆ. ಮುಖಕ್ಕೆ ಏನೇ ಹಚ್ಚಿದ್ರು ಜಸ್ಟ್ ವಾಶ್ ಮಾಡ್ಕೊಂಡು ಬಂದಿರಬೇಕು. ನೋಡಿ ಇದು ತೊಗೊಂಡಿದ್ದೀನಿ, ಸಿರಮ್ ಥರ ಯೂಸ್ ಮಾಡ್ತೀನಿ. ಇದು ಕೊಂಡಿದ್ದು ತುಂಬ ಮಾಡಿ ಇಟ್ಕೊಂಡಿದ್ದು, ಅದನ್ನು ನೀವು ಐಸ್ ಟ್ರೈನಲ್ಲಿ ಹಾಕಿ ಐಸ್ ಕ್ಯೂಬ್ಸ್ ಥರ ಮಾಡ್ಕೋಬೋದು. ಇದನ್ನು ಐಸ್ ಕ್ಯೂಬ್ ಮಾಡ್ಕೊಳ್ಳಿ. ನೋಡಿ ಎಲ್ಲೆಲ್ಲಿ ನಿಮಗೆ ಪಿಗ್ಮೆಂಟೇಷನ್ನು, ಡಾರ್ಕ್ ಸರ್ಕಲು, ಕಣ್ಣಿನ ಸುತ್ತ ತುಂಬ ಜನಕ್ಕೆ ಡಾರ್ಕ್ ಸರ್ಕಲ್ ಇರುತ್ತೆ. ತುಂಬ ಜನ ಕೇಳ್ತಾ ಇರ್ತಾರೆ ನನಗೆ ಫೋನ್ ಮಾಡಿ, ಏನು ಮಾಡಿದ್ರೆ ಏನಾಗುತ್ತೆ, ಇದನ್ನೆಲ್ಲ ಹೆಂಗೆ ರಿಮೂವ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಅವ್ರಿಗೆಲ್ಲರಿಗೂ ಇವತ್ತಿನ ವಿಡಿಯೋ ಒಂದು ಒಳ್ಳೆ ಟಿಪ್ಸ್ ತೊಗೊಂಬಂದಿದ್ದೀನಿ ಅಂತಲೇ ಹೇಳ್ಬೋದು. ಆ ಜಾಗದಲ್ಲೆಲ್ಲ ನಿಮ್ಗೆ ಎಲ್ಲೆಲ್ಲಿ ಇದೆ ಪಿಗ್ಮೆಂಟೇಷನ್ ಇದೆ, ಡಾರ್ಕ್ ಸ್ಪಾಟ್ ಇದೆ, ಡಾರ್ಕ್ ಸರ್ಕಲ್ ಇದೆ, ಅಲ್ಲಿ ಎಲ್ಲ ಕಡೆಗೂ ಹಚ್ಕೊಳ್ಳಿ. ಇದನ್ನು ಹಚ್ಕೊಂಡು ಒಣಗಕ್ಕೆ ಬಿಡಬೇಕು. ಒಂದು 2-3 ವಿಡಿಯೋ ಹಾಕಿದ್ದೀನಿ ಆಲೂಗಡ್ಡೆ ರಸದಿಂದ ಏನೇನಾಗುತ್ತೆ, ಕಲೆಗಳೆಲ್ಲ ಹೇಗೆ ತೆಗಿಬೋದು. ಹಳೆಯ ಕಲೆಗಳೆಲ್ಲ ಹೊರಟೋಗ್ಬಿಡುತ್ತೆ ಗೊತ್ತಾ. ತುಂಬ ಹಳೆಯ ಮಾರ್ಕ್ಸ್ಗಳಿರುತ್ತೆ, ಪಿಂಪಲ್ ಮಾರ್ಕ್ ಇರುತ್ತೆ, ಅದೆಲ್ಲ ರಿಮೂವ್ ಆಗಿಬಿಡುತ್ತೆ. ನಿಮಗೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು ಇದನ್ನು. ಸುಮ್ಮನೆ ಯಾವತ್ತೋ ಒಂದಿನ ಹಾಕ್ಬಿಟ್ಟು ಆಗಲಿಲ್ಲ ಅಂತ ಅನ್ನಬಾರ್ದು. ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು. ಅದು ಕಲೆಗಳೆಲ್ಲ ಮಾಯ ಆಗೋವರೆಗೂ ಯೂಸ್ ಮಾಡಬೇಕು. ಅವಾಗಾದರೆ ಮಾತ್ರ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಿಮಗೆ ಡೈಲಿ ಯೂಸ್ ಮಾಡೋದ್ರಿಂದ. ಕತ್ತೂ ಅಷ್ಟೇ, ತುಂಬ ಜನಕ್ಕೆ ಕಪ್ಪಾಗ್ಬಿಟ್ಟಿರುತ್ತೆ. ಕತ್ತಿನ ಸುತ್ತ ಎಲ್ಲ ಕಪ್ಪಾಗ್ಬಿಟ್ಟಿರುತ್ತೆ. ಅಂಥವ್ರಿಗೂ ಕೂಡ ಕತ್ತಿಗೂ ಕೂಡ ಹಚ್ಕೊಳ್ಳಿ. ಇದರಿಂದ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಹಾಕೊಳ್ಳೋ ಮಾಸ್ಕ್ ಇದೆಯಲ್ಲ, ಅದರಿಂದ ಇನ್ನು ಉಳಿದಿರೋದನ್ನು ಕೂಡ ಕಲೆಗಳೆಲ್ಲ ಮಾಯ ಆಗೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಇದು ಸ್ವಲ್ಪ ಒಣಗಲಿ ಅಲ್ಲಿವರೆಗೂ. ದಯವಿಟ್ಟು ನನ್ನ ವಿಡಿಯೋ ಸ್ಕಿಪ್ ಮಾಡಬೇಡಿ. ಏನು ಗೊತ್ತಾಗಲ್ಲ ನಿಮಗೆ. ಸ್ಕಿಪ್ ಮಾಡದಂತೆ ನೋಡಿದ್ರೆ ಮಾತ್ರ 100% ರಿಸಲ್ಟ್ ಸಿಗುತ್ತೆ ನಿಮಗೆ. ಒಣಗಬೇಕು ಇದು, ಯಾಕಂದರೆ ಇದು ಒಣಗೋ ತನಕನೂ ಕೆಲಸ ಮಾಡುತ್ತೆ. ಒಣಗಕ್ಕೆ ಬಿಡ್ತಾ ಇದ್ದೀನಿ ಒಂದು 5 ನಿಮಿಷ. ನೋಡಿ, ಇದು ಉಳಿದಿರೋ ಜ್ಯೂಸ್ನ ಟ್ರೇಗೆ ಹಾಕ್ತಾ ಇದ್ದೀನಿ. ಡೈಲಿ ಒಂದೊಂದು ತೊಗೊಂಡು ನಾವು ಯೂಸ್ ಮಾಡ್ಕೋಬೋದು. ಇದು ನೋಡಿ, ಸ್ಟಾರ್ಚ್ ಇಟ್ಟಿದ್ನಲ್ಲ, ಇದಕ್ಕೆ 1-2 ಐಟಮ್ ಹಾಕ್ಕೊಳ್ಳೋಣ ಮಾಸ್ಕ್ ಯೂಸ್ ಮಾಡೋ ಥರ. ನೋಡಿ, ಹನಿ ಹಾಕ್ತಾಯಿದ್ದೀನಿ. ಹನಿ ನಿಮ್ಮ ಸ್ಕಿನ್ಗೆ ಸ್ಮೂದನ್ ಮಾಡುತ್ತೆ, ಕಲೆರಹಿತವಾಗಿ ಮಾಡುತ್ತೆ. ಹನಿ ಹೈಡ್ರೇಟ್ ಮಾಡುತ್ತೆ, ಸ್ಕಿನ್ಗೆ ತುಂಬ ಒಳ್ಳೆಯದು ಹನಿ. ತುಂಬ ಜನ ಕೂದಲು ಬೆಳ್ಳಗಾಗ್ಬಿಡುತ್ತೆ ಹಾಗೆ ಹೀಗೆ ಅಂತಾರೆ. ಕೂದಲಿಗೆಲ್ಲ ಟಚ್ ಮಾಡದಂತೆ ಮುಖಕ್ಕೆ ಮಾಸ್ಕ್ ರೀತಿ ಹಾಕೊಳ್ಳೋದು ಇದು. ಇನ್ನೊಂದು ಏನು ಹಾಕ್ತಾಯಿದ್ದೀನಿ ಅಂದರೆ ಕಾಫಿ ಪೌಡರ್, ಇನ್ಸ್ಟಂಟ್ ಪೌಡ್ರು. ಕಾಫಿ ಪೌಡ್ರು ನಿಮ್ಮ ಮುಖದಲ್ಲಿರೋ ಕಲೆಗಳನ್ನೆಲ್ಲ ತೆಗೆದು ಬ್ರೈಟನ್ ಅಪ್ ಮಾಡುತ್ತೆ. ನಿಮ್ಮ ಸ್ಕಿನ್ನ ಗ್ಲೋಯಿಂಗ್ ಕೊಡುತ್ತೆ ಮುಖಕ್ಕೆ. ಇದು ನೋಡಿ, ಇದು 3 ಸೇರಿ ಒಂದು ಪವರ್ಫುಲ್ಲು ಮಾಸ್ಕ್ ರೆಡಿಯಾಗಿದೆ. ಇವಾಗ
ಪಾರ್ಲರಲ್ಲೆಲ್ಲ ಮಾಡಿಸ್ಕೊಳ್ಳೋದೆಲ್ಲ ನಿಮಗೆ ಟೆಂಪ್ರರಿ, ಅದು ನಿಮಗೆ ತಕ್ಷಣದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ತುಂಬ ವೈಟ್ ಕಾಣಿಸ್ತಾ ಇದ್ದೀವಿ, ಗ್ಲೋಯಿಂಗ್ ಬಂದ್ಬಿಡ್ತು ನಮ್ಮ ಸ್ಕಿನ್ನು ಅಂತ. ಬಟ್ ಆಮೇಲೆ ಇದೆಯಲ್ಲ ಅದು ರಿಸಲ್ಟು ನಿಮ್ಮ ಮುಖದಲ್ಲಿ ಕೆಮಿಕಲ್, ಯಾವತ್ತಿದ್ರೂ ಕೆಮಿಕಲ್ಲೇ ಅಲ್ಲ, ನಿಮ್ಮ ಮುಖನ ನಿಮ್ಮ ಸ್ಕಿನ್ನೆಲ್ಲ ತುಂಬ ಬೇಗ ಹಾಳು ಮಾಡುತ್ತೆ. ಪಿಂಪಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಫೈನ್ ಲೈನ್ಸ್ ಸ್ಟಾರ್ಟ್ ಆಗುತ್ತೆ, ಡಲ್ ಆಗುತ್ತೆ. ಒಂದು 2 ದಿನ ಅದನ್ನು ಬ್ರೈಟ್ ಆಗಿರೋದು, ಆಮೇಲೆ ಡಲ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಬಟ್ ಇದೆಲ್ಲ ಇದು ಮೆಡಿಸಿನ್ ಥರ ಯೂಸ್ ಆಗುತ್ತೆ ನಿಮಗೆ. ಇನ್ನೂ ನಿಮ್ಮ ಮುಖ ಇನ್ನೂ ಮಾಡ್ತಾ ಮಾಡ್ತಾ ಇನ್ನೂ ಗ್ಲೋಯಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಿಮ್ಮ ಮುಖಕ್ಕೆ. ನೋಡಿ, ಏನೇ ಹಚ್ಚಿದ್ರು ನಾನು ಹೇಳ್ತೀನಲ್ಲ, ಅಪ್ವರ್ಡ್ ಮೋಷನಲ್ಲೇ ಹಚ್ಚಬೇಕು. ಇದು ಹಚ್ಕೊಂಡು ಇನ್ನೊಂದು ಹೇಳ್ತೀನಿ ಏನು ಅಂತ, ಇದು ಹಚ್ಕೊಂಡು ಮಲಗಬೇಕು ನೀವು. ಎಂಥ ಖುಷಿ ಅಲ್ವಾ ಹಚ್ಕೊಂಡು ಮಲಗೋದು ಅಂದರೆ. ಅರ್ಧ ಗಂಟೆ ರೆಸ್ಟ್ ಮಾಡಿಬಿಡಿ ಹೇಳ್ತೀನಿ. ಏನಕ್ಕೆ ಅಂತಲೂ ಹೇಳ್ತೀನಿ. ಫಸ್ಟ್ ಹಚ್ಕೊಂಡ್ಬಿಡ್ತೀನಿ. ಎಲ್ಲ ಕಡೆನೂ ಹಚ್ಚಬೇಕು, ಒಂದು ಕಡೆನೂ ಬಿಡೋದಂತೆ, ಎಲ್ಲ ಕಡೆನೂ ಹಚ್ಚಬೇಕು. ನಿಜವಾಗ್ಲೂ ಇದು ಎಂಥ ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾ ಇದ್ದೀನಿ ಗೊತ್ತಾ ನಿಮಗೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಯಾರು ದಿನ ಉಪಯೋಗಿಸ್ತೀರಾ ಅವ್ರಿಗಂತೂ ನೀವೇನು ಅಂದ್ಕೊಂಡಿರ್ತೀರ ನಿಮ್ಮ ಸ್ಕಿನ್ನು ಆ ರೀತಿ ಆಗುತ್ತೆ. ನಾನು ಗ್ಯಾರಂಟಿ ಕೊಡ್ತೀನಿ ಅದಕ್ಕೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಗ್ಯಾರಂಟಿ ಅಂತ 100% ಕೊಡ್ತೀನಿ. ಪ್ಯಾಚ್ ಟೆಸ್ಟ್ ಮಾಡ್ಕೊಂಬಿಡಿ. ಯಾಕಂದರೆ ಲೆಮನ್ ಒಬ್ಬೊಬ್ರಿಗೂ ಸೂಟ್ ಆಗಲ್ಲ. ನೋಡಿ, ಕೂದಲಿಗೆ ನಾನು ಟಚ್ ಮಾಡ್ತಾನೇ ಇಲ್ಲ. ಕೂದಲಿಗೆ ಟಚ್ ಮಾಡದಂತೆ ಎಲ್ಲಿ ಫುಲ್ ಮುಖ ಪೂರ್ತಿ ಮಾಸ್ಕ್ ಹಾಕೊಂಬಿಡಿ. ಇದು ಎಲ್ಲಿ ಕಲೆ ಇದೆ ಅಲ್ಲಿ ಮಾತ್ರ ಅಲ್ಲ, ಪೂರ್ತಿ ಹಾಕ್ಕೊಳ್ಳಿ. ಯಾವಾಗಲೂ ನಾವು ಮಾಸ್ಕ್ ಹಾಕೊಳ್ಳೋವಾಗ ಮಾತಾಡಬಾರ್ದು, ಒಣಗೋ ಟೈಮಲ್ಲಿ ಮಾತೇ ಆಡಬಾರ್ದು. ಈಗ ನಾನು ಮಾತಾಡ್ಕೊಂಡು ಮಾಡ್ತಾ ಇದ್ದೀನಿ ಅಲ್ವಾ, ಬಟ್ ಲಾಸ್ಟಲ್ಲಿ ಹಚ್ಚುತ್ತೀನಲ್ಲ ಆವಾಗ ನಾನು ಮಾತಾಡಲ್ಲ. ಒಣಗೋವರೆಗೂ ನಾನು ಮಾತೇ ಆಡೋಕ್ಕೋಗಲ್ಲ. ಇದುವರೆಗೂ ಮಾತಾಡಿದೆ ಅಲ್ಲ, ಇದು ಇನ್ನೂ ಒಣಗಿಲ್ಲ, ಹಾಗಾಗಿ ಪರವಾಗಿಲ್ಲ, ಮಾತಾಡಿದ್ರೆ ನಡೆಯುತ್ತೆ. ಬಟ್ ಇವಾಗ ಲಾಸ್ಟಲ್ಲಿ ಒಂದು ಸ್ಟ್ರೋಕ್ ಕೊಡ್ತೀನಿ. ಲಾಸ್ಟಲ್ಲಿ ಒಂದು ಮಸಾಜ್ ಕೂಡ ಇದೆ, ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಒಳ್ಳೆ ಮಸಾಜ್ ತೋರಿಸ್ತೀನಿ ಇವತ್ತು. ಯಾಕಂದರೆ ಮಾಸ್ಕ್ ಹಾಕ್ಕೊಂಡ್ಮೇಲೆ ಸ್ಕಿನ್ ಡ್ರೈ ಆಗಿಬಿಡುತ್ತೆ. ಡ್ರೈ ಆಗಕ್ಕೆ ಬಿಡದೇ ಇರೋ ಥರನೇ ಮಾಡಿದ್ದೀನಿ ಇವತ್ತು. ಯಾಕಂದರೆ ಹನಿ ಹಾಕಿರೋದ್ರಿಂದ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗುತ್ತೆ, ಡ್ರೈ ಆಗಲ್ಲ. ಲಾಸ್ಟಲ್ಲಿ ನೋಡಿ ಒಂದ್ಸಲ ಹಚ್ಬಿಡ್ತೀನಿ, ಒಂದ್ಸಲಿ ಮಾತಾಡಲ್ಲ. ಇವಾಗ ಮರ್ತ್ಬಿಟ್ಟೆ, ಇನ್ನೊಂದು ಹೇಳ್ಬಿಟ್ಟು ಆಮೇಲೆ ಹಚ್ಬಿಡ್ತೀನಿ. ಏನಕ್ಕೆ ಮಲಗಬೇಕು ಅಂತ ಹೇಳ್ದೆ ಅಲ್ವಾ, ಖುಷಿ ಆಗೋಯ್ತು ಎಲ್ರಿಗೂ. ಮಲಗಬೇಕು ಅಂದ ತಕ್ಷಣ ಏನಕ್ಕೆ ಮಲಗಬೇಕು ಅಂದಾಗ, ನಾವು ಈ ರೀತಿ ಮಲಗಿದಾಗ ನಮ್ಮ ಸ್ಕಿನ್ನು ಹಿಂದಕ್ಕೆ ಎಳೆಯುತ್ತೆ, ಟೈಟ್ ಆಗುತ್ತೆ, ಹಿಂದಕ್ಕೆ ಎಳೆಯುತ್ತೆ ಸ್ಕಿನ್ನು. ನೀವು ಆಟೋಮೆಟಿಕ್ಕಾಗಿ ಎಳಿತಾ ಡ್ರೈ ಆಗುತ್ತಲ್ಲ, ಆಗ ನಿಮ್ಮ ಸ್ಕಿನ್ನು ಟೈಟನ್ ಆಗುತ್ತೆ. ಯಾವುದೇ ಮಾಸ್ಕ್ ಹಾಕೊಂಡ್ರೆ ಮಲಗಬೇಕು ಅಂತ ಅನ್ನೋದು. ಲಾಸ್ಟ್ ಹಚ್ಬಿಡ್ತೀನಿ ಈಗ. ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು. ತುಂಬಾ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನೋಡಿ. ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಏನೋ, ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ನಿಜವಾಗಿ ಕನ್ನಡಿ ನೋಡಿದ್ರೆ ತುಂಬ ಖುಷಿ ಆಗೋಯ್ತು ಇವತ್ತು. ಕಾಫಿ ಪುಡಿ ಇದೆಯಲ್ಲ, ಮತ್ತು ಆಲೂಗಡ್ಡೆ ಸ್ಟಾರ್ಚು, ಹನಿ, 3 ಸೇರಿ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ನನ್ನ ಮುಖ. ಇವತ್ತು ನಾನು ಮಾಯಿಶ್ಚರೈಸರ್ ಹಚ್ಚಿದ್ರೂ ನಡೆಯುತ್ತೆ, ಅಷ್ಟು ಸಾಫ್ಟ್ ಇದೆ ಮುಖ, ಡ್ರೈ ಆಗೇ ಇಲ್ಲ. ಯಾಕಂದರೆ ಹನಿ ಹಾಕಿದ್ವಲ್ಲ ಅದಕ್ಕೆ. ಹನಿ ನಿಮ್ಮ ಮುಖಕ್ಕೆ ಮಾಯಿಶ್ಚರ್ ಮಾಡುತ್ತೆ, ಅಷ್ಟು ಒಳ್ಳೆ ಹೈಡ್ರೇಟ್ ಮಾಡುತ್ತೆ ನಿಮ್ಮ ಸ್ಕಿನ್ಗೆ. ನಿಜವಾಗ್ಲೂ ಇದೆಲ್ಲ ನಿಮ್ಮ ಜೊತೆ ಮಾಡ್ತಾ ನಿಮ್ಗೆ ತೋರಿಸ್ತಾ ನಾನು ಇನ್ನೂ ಒಳ್ಳೆ ನನ್ನ ಸ್ಕಿನ್ ಇನ್ನೂ ತುಂಬ ಚೆನ್ನಾಗಿ ಬ್ರೈಟನ್ ಅಪ್ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ ನನಗೆ ಈ ವಿಡಿಯೋ ಜೊತೆ ಇದು ಚಾನೆಲ್ ಮಾಡಿದ್ದಕ್ಕೆ. ನಾನು
ನಾನು ಕೂಡ ಮಾಡ್ತಾನೆ ಇರಲಿಲ್ಲ, ಸುಮ್ಮನೆ ಯಾವಾಗಲೋ ಒಂದು ಸಲ ಮಾಡ್ಕೊಳ್ಳೋದು, ಸುಮ್ಮನೆ ಆಗೋದು ಹಾಗೆ ಮಾಡ್ತಿದ್ದೆ. ಬಟ್ ಈಗ ಆ ವಿಡಿಯೋ ಮಾಡ್ತಾ ಮಾಡ್ತಾ ನನಗೂ ನಿಮ್ಮ ಜೊತೆ ನಾನು ಮಾಡ್ತಾ ಮಾಡ್ತಾ ಎಷ್ಟು ನನಗೇನೆ ಖುಷಿ ಆಗ್ತಾ ಇದೆ. ಇದೆಲ್ಲ ಎಷ್ಟು ಹೋಮ್ ರೆಮಿಡೀಸ್ ಅಂತೀವಲ್ವಾ, ಅಷ್ಟು ಒಂಥರ ಏನೋ ಕೇವಲವಾಗಿ ಹೇಳೋಂಥದ್ದಲ್ಲ, ನಿಜವಾಗ್ಲೂ ಇದೇ ಪರ್ಮನೆಂಟ್ ಸೊಲ್ಯೂಷನ್ ನಮಗೆ. ಅಷ್ಟು ಒಳ್ಳೆ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ. ಮತ್ತು ಇದು ಕೊನೆಯವರೆಗೂ ಇರುತ್ತೆ. ಇದು ಮಧ್ಯದಲ್ಲಿ ಕೆಮಿಕಲ್ ಥರ ನಾವು ಪೀಲ್ ಮಾಡಿಸ್ಕೊಂಬರ್ತಾರೆ ತುಂಬ ಜನ. ತುಂಬ ಕಲೆಗಳಿದೆ ಮುಖದಲ್ಲಿ ಅಂತ ಹೇಳಿದೆ, ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋದರೆ ಅವ್ರೇನು ಮುಖ ಕೆಮಿಕಲ್ ಪೀಲ್ ಮಾಡ್ತಾರೆ. ನಿಜವಾಗ್ಲೂ ಅದೆಲ್ಲ ಮಾಡಿಸ್ಲೇಬೇಡಿ, ಅದು 2 ದಿನದಷ್ಟೇ ರಿಸಲ್ಟು. ಆಮೇಲೆ ನಿಮಗೆ ಮುಖ ಎಲ್ಲ ಇದು ಏನು ಹಳ್ಳ ಥರ ಬಿದ್ದುಬಿಡೋದು, ತುಂಬ ಬೇಗ ಕಲೆಗಳಾಗುತ್ತೆ. ನಿಮ್ಗೆ ಯಾವಾಗ ಹಳ್ಳ ಬೀಳುತ್ತೆ, ಓಪನ್ ಪೋರ್ಸ್ ಆಗುತ್ತೆ ನಿಮ್ಮ ಮುಖ, ಬೇಗ ಡಸ್ಟ್ ಎಲ್ಲ ಕೂತ್ಕೊಂಡು ನಿಮ್ಮ ಮುಖ ಬೇಗ ಹಾಳಾಗೋ ಚಾನ್ಸಸ್ ಇದೆ. ನಿಜವಾಗ್ಲೂ ನೀವು ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಒಳ್ಳೆ ಬೆಸ್ಟ್ ರಿಸಲ್ಟ್ ಇದೆ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನನಗೆ. ಎಷ್ಟು ಸಾಫ್ಟ್ ಇದೆ ಗೊತ್ತಾ ಮುಖ. ಮಸಾಜ್ ಮಾಡಿ ತೋರಿಸ್ತೀನಿ. ಮಾಯ್ಶ್ಚರೈಸರ್ ಹಚ್ಕೊಳ್ಳೇಬೇಕು. ನನ್ನದೇ ಒಂದು ಬೆಸ್ಟ್ ಮಾಯ್ಶ್ಚರೈಸರ್ ಕ್ರೀಮ್ ಇದೆ, ನಿಮ್ಗೆ ಹೇಳ್ತಾ ಇರ್ತೀನಲ್ಲ ನಾನು, ಬೆಸ್ಟ್ ಮಾಯ್ಶ್ಚರೈಸರ್ ಕ್ರೀಮ್ ಅಂತ. ನಿಜವಾಗ್ಲೂ ಒಳ್ಳೆ ರಿವ್ಯೂ ಬಂದಿದೆ ನನಗೆ, ತುಂಬ ಖುಷಿ ಆಗ್ತಾ ಇದೆ ನನಗೆ. ನಾನೇ ಮಾಡಿರೋಂಥ ಒಳ್ಳೆ ಮಾಯ್ಶ್ಚರೈಸರ್ ಕ್ರೀಮ್ ಇದೆ, ಹಚ್ಕೋತೀನಿ. ಮಸಾಜ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ನನ್ನದೇ ಮಾಯ್ಶ್ಚರೈಸರ್ ಕ್ರೀಮ್ ಇದೆ, ತೋರಿಸ್ತೀನಿ ನಿಮಗೆ. ಎಂಥ ಒಳ್ಳೆ ಚೆನ್ನಾಗಿದೆ ಅಂದರೆ ನೋಡಿ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಿಮಗೆ. ನೋಡಿ ಹೇಗಿದೆ ಅಂತ, ಫೆದರ್ ಟಚ್ಚು, ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ಎಂಥ ಸ್ಮೂತ್ ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ನ, ಎಂಥ ಹೈಡ್ರೇಟ್ ಮಾಡುತ್ತೆ. ಚಿಯಾ ಸೀಡ್ಸ್ ಎಕ್ಸ್ಟ್ರಾಕ್ಟು ಕೂಡ ಹಾಕಿದ್ದೀನಿ. ಬೆಸ್ಟ್ ಮಾಯ್ಶ್ಚರೈಸರ್ ಕ್ರೀಮು. ಮಾಯ್ಶ್ಚರ್ ಮಾಡಿಕೊಂಡೆ, ಮಾಯ್ಶ್ಚರೈಸರ್ ಹಚ್ಕೊಂಡೆ. ಇಲ್ಲಾಂದರೆ ನಿಮ್ಮ ಹತ್ರ ಮಾಯ್ಶ್ಚರೈಸರ್ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಎಲ್ಲರ ಹತ್ರನೂ ಇದ್ದೇ ಇರುತ್ತಲ್ವ, ಅದನ್ನು ಹಚ್ಕೊಂಡು ಯಾವ ರೀತಿ ಮಸಾಜ್ ಮಾಡೋದು ತೋರಿಸ್ತೀನಿ ನಿಮಗೆ. ಬೆರಳು ಫಿಂಗರ್ ಟಿಪ್ಸ್ಗೂ ಹಚ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋಣ. ಒಂದೊಂದು ಸ್ಟ್ರೋಕ್ನು 20 ಟೈಮ್ಸ್ ಮಾಡಬೇಕು ಒಂದೊಂದನ್ನು. ಇದು ನಾನು ಹೇಳ್ತಾನೆ ಇರ್ತೀನಿ, ಜಾಲೈನು. ಯಾಕಂದರೆ ಸ್ಯಾಗಿಂಗ್ ಆಗ್ತಾ ಏಜ್ ಆಗ್ತಾ ಸ್ಯಾಗಿಂಗ್ ಆಗೋದು ನಮಗೆ ಡೌನ್ವರ್ಡ್ ಮೋಷನಲ್ಲಿ ಬಂದ್ಬಿಡುತ್ತೆ ನಮ್ಮ ಸ್ಕಿನ್ನೆಲ್ಲ. ನೋಡಿ ಹೀಗೆ ಈ ಎರಡು ಬೆರಳು ಹೀಗೆ ಕೆಳಗೂ ಮಾಡಬೇಕು. ಹೀಗೆ ಸ್ಮೈಲ್ ಲೈನ್ ಅಂತಾರೆ ಇದನ್ನು. ಸ್ಮೈಲ್ ಲೈನ್ ಬಂದ್ಬಿಡುತ್ತೆ ಬೇಗ. ನೋಡಿಲಿ, ಇದು ಕೆಳಗಡೆ ಬಂದ್ಬಿಡುತ್ತೆ ನಮ್ಮ ಈ ಲಿಪ್ಸು. ಬರ್ತಾ 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 ಏಜ್ ಆಗ್ತಾ ಹಿಂಗೆ ಕೆಳಗಡೆ ಹಿಂಗೆ ಸ್ಯಾಡ್ದು ಒಂದು ಇಮೋಜಿ ಇದೆಯಲ್ಲ, ಆ ಥರ ಬಂದ್ಬಿಡುತ್ತೆ. ಅದನ್ನು ನಾವು ಎತ್ತಬೇಕು ಹೀಗೆ. ಅದನ್ನು ನಿಮ್ಗೆ ತೋರಿಸೋದು ನಾನು. ಮುಖ ಅಸಹ್ಯ ಕಾಣುತ್ತೆ, ಪರವಾಗಿಲ್ಲ, ಚೆನ್ನಾಗಾಗಬೇಕಲ್ವ. ಹೀಗೆ ಎತ್ತಬೇಕು ಇದನ್ನು ಹೀಗೆ. ಇದನ್ನು ಹೀಗೆ ಮಾಡಿ ಇಲ್ಲಿ ಒಂದು ಸ್ಟ್ರೋಕ್ ಕೊಡಬೇಕು, ಪ್ರೆಸ್ ಮಾಡಬೇಕು. ತುಂಬ ಫೋರ್ಸಾಗಿ ಮಾಡಬೇಡಿ. ಸಲ ಬಟ್ ನೋಡಿ, ಇದನ್ನು ಹಿಂಗೆ ಅಪೋಸಿಟ್ ಐಬ್ರೋನ ಹೀಗೆ ಮಾಡಬೇಕು. ಇದನ್ನು 20 ಟೈಮ್ಸ್ ಮಾಡೋಣ.
ಸಲಿನಾದರೂ ನೀವು ಮಾಡ್ಕೋಬೇಕು ನೀವೇ. ನೋಡಿ ಇದು ಈಗ ಆಪೋಸಿಟಲ್ಲಿ ಹೀಗೆ ಮಾಡಬೇಕು ಬೆರಳಲ್ಲೇ. ಬೆಸ್ಟ್ ಎಕ್ಸಸೈಸು ತೋರಿಸ್ತೀನಿ ನೋಡಿ. ಮುಂದಗಡೆ ಎರಡು ಬೆರಳು, ಕಿವಿ ಹಿಂದಗಡೆ ಒಂದು ಬೆರಳು, ಇಲ್ಲಿ ಹಿಂದಗಡೆ ಇಲ್ಲಿ ಹೀಗೆ. ಬೆಸ್ಟ್ ಎಕ್ಸಸೈಸ್ ಇದು. ನಿಮ್ಮ ಜಾಲೈನು ಮತ್ತು ಮೇಲ್ಗಡೆ ಫೇಸ್ ಮಸಲ್ಸ್ ಎಲ್ಲ ಎತ್ತುತ್ತೆ ಮೇಲಕ್ಕೆ. ಹೀಗೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಇದು ಮಾಡೋದ್ರಿಂದ ಫೈನ್ ಲೈನ್ಸ್ ಏನಿದ್ರೂ ರಿಮೂವ್ ಆಗುತ್ತೆ. ಮತ್ತು ಇನ್ನೊಂದು ಎಕ್ಸಸೈಸ್ ಹೇಳ್ಕೊಡ್ತೀನಿ. ಈ ಲಿಪ್ ಲೈನ್ ಅಂತೀವಲ್ಲ, ಇದನ್ನು ಕಡಿಮೆ ಮಾಡಬೇಕಂದ್ರೆ ಇಲ್ಲಿ ನೋಡಿ, ನಿಮ್ಮ ನಾಲ್ಗೆಯಿಂದ ಅದನ್ನು ಪ್ರೆಸ್ ಮಾಡ್ಕೊಂಡು ಹೋಗಬೇಕು. ಈ ಲೈನ್ ಬಂದಿರುತ್ತಲ್ಲ ಅದನ್ನು ಇಲ್ಲಿ ಪ್ರೆಷರ್ ಕೊಡಬೇಕು ನೋಡಿ. ಇದನ್ನಷ್ಟೇ ನಾಲ್ಗೆ ತುದಿಯಿಂದ ಇಲ್ಲಿ ಪ್ರೆಷರ್ ಕೊಡಬೇಕು. ಮತ್ತು ರೌಂಡು ಹೀಗೆ ಮಾಡಿದ್ಮೇಲೆ ಆ್ಯಂಟಿ ಕ್ಲಾಕ್ ವೈಸು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದೆಲ್ಲ ನಿಮಗೆ ವಾರದಲ್ಲಿ 2 ಸಲ ಮಾಡಿದ್ರೂ ಸಾಕಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ನಿಮ್ಮ ಮುಖಕ್ಕೆ. ಆವಾಗ ಯಾವುದೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗಿಬಿಡುತ್ತೆ. ಬ್ಲಡ್ ತುಂಬ ಚೆನ್ನಾಗಿ ಪಿಂಕಿಶ್ ಆಗುತ್ತೆ ನಿಮಗೆ. ಮುಖ ಗ್ಲೋಯಿಂಗ್ ಬರುತ್ತೆ ಮಸಾಜ್ ಮಾಡ್ತಾ ಮಾಡ್ತಾ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಫೆದರ್ ಟಚ್ ಕೊಡೋಣ ಈ ರೀತಿ. ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಎಲ್ಲ ಕಡೆನೂ. ಗೊತ್ತಾಗ್ತಾ ಇದೆ ಅನಿಸುತ್ತೆ, ನನ್ನ ಮುಖ ಪಿಂಕ್ ಆಗ್ತಾ ಇದೆ. ಅಷ್ಟು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಬರುತ್ತೆ. ಆದರೆ ಜೆಂಟ್ಲಾಗಿ ಹ್ಯಾಂಡ್ಲು ಮಾಡಬೇಕು. ಮಾಡ್ತಾ ಮಾಡ್ತಾ ಬಂದ್ಬಿಡುತ್ತೆ ನಿಮಗೇ. ಒಂದು 3-4 ಸ್ಟ್ರೋಕ್ ಮಾಡಿದ್ರೂ ಸಾಕಾಗತ್ತೆ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ. ನಿಮ್ಗೆ ಯಾವುದೇ ಕ್ವೆಶ್ಚನ್ ಇದ್ರೂ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ನಿಮಗೆ ಸೊಲ್ಯೂಷನ್ ಹೇಳ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಲ್ಲಿ ಆಲ್ ಅಂತ ಬರುತ್ತೆ. ಆಲ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿ ವಿಡಿಯೋಗೆ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನಾನು ಆರಾಮಾಗಿ ಫಾಲೋ ಮಾಡ್ಬೋದು. ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್. ನಾಳೆ ಸಿಗ್ತೀನಿ. ನಾಳೆ ವಿಡಿಯೋ ನೋಡೋದು ಮರಿಬೇಡಿ. ನಾನು ದುಬೈಯಲ್ಲಿ ಒಂದು ಗಿಡಮೂಲಿಕೆ ಹುಡುಕಿದ್ದು